ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ. ನಮ್ಮ ಕರ್ತನು ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಪ್ರಿಯರೇ, ಈ ಸುಂದರವಾದ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನವನ್ನು ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮೊಂದಿಗಿರುವಾಗ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಕಡೆ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ಆತನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಸಂಗಡ ಇರುವ ದೇವರು. ನಮ್ಮ ಜೀವಿತದ ಪ್ರತಿಯೊಂದು ಸಮಯದಲ್ಲಿಯೂ, ಪ್ರತಿಯೊಂದು ಮುಂಜಾನೆ, ಪ್ರತಿಯೊಂದು ಮಧ್ಯಾಹ್ನ, ಪ್ರತಿಯೊಂದು ರಾತ್ರಿ, ಅಷ್ಟೇ ಅಲ್ಲದೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವರು ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ: ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವಿ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಾವು ಕಾರ್ಗತ್ತಲಿನ ಎದುರಿಸುವುದಕ್ಕೆ ವಿರೋಧವಾಗಿ ಕಲ್ಪಿಸುವಂಥ ಯಾವ ಆಯುಧವು ಜಯಿಸದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ: ಕಷ್ಟವು, ಸಂಕಟವು, ಹಿಂಸೆಯು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವು, ಖಡ್ಗವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ದೇವರ ಪ್ರೀತಿಯಿಂದ, ಕ್ರಿಸ್ತನಿಂದ ಈ ಗಂಡಾಂತರ, ಈ ಖಡ್ಗಗಳು, ಈ ರೀತಿಯ ಹೋರಾಟಗಳು, ಈ ರೀತಿಯ ಕಷ್ಟಗಳು ಯಾವುದು ಸಹ ನಿಮ್ಮ ಜೀವಿತಕ್ಕೆ ಬಂದರೂ ಸಹ ದೇವರು ನಿಮ್ಮ ಸಂಗಡಿದ್ದು ನಿಮಗೆ ಬಲವನ್ನು ಕೊಡುವ ದೇವರಾಗಿದ್ದಾನೆ. ಆದ ಕಾರಣ ನಿಮ್ಮ ಹೋರಾಟದಲ್ಲಿ, ನಿಮ್ಮ ಕಷ್ಟದಲ್ಲಿ ಒಂದನ್ನು ನಾವು ತಿಳಿದುಕೊಳ್ಳಬೇಕು: ನಮ್ಮ ದೇವರು ನಮ್ಮ ಸಂಗಡಿದ್ದು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಅರಣ್ಯಕಾಂಡ 14ನೇ ಅಧ್ಯಾಯದ 9ನೇ ವಚನ ಈ ರೀತಿಯಾಗಿ ದೇವರ ವಾಕ್ಯ ಹೇಳುತ್ತದೆ: ಯೆಹೋವನು ನಮ್ಮ ಕಡೆ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ! ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯೆಹೋವನು ನಮ್ಮ ಕಡೆ ಇದ್ದಾನೆ. ಆದ ಕಾರಣ ಆ ಕಾನಾನ್ ದೇಶವನ್ನು ನಾವು ವಶಪಡಿಸಿಕೊಳ್ಳುತ್ತೇವೆ ಎಂಬುದಾಗಿ ಯೆಹೋಶುವ ಮತ್ತು ಕಾಲೇಬರು ಹೇಳುತ್ತಾರೆ. ಪ್ರಿಯರೇ, ದೇವರು ನಮ್ಮ ಸಂಗಡ ಇರುವಾಗ ನಾವು ಜಯಶಾಲಿಗಳಾಗಿ ನಾವು ಮುಂದೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಕಾರಣ ಏನೆಂಬುದಾಗಿ ನೋಡೋದಾದರೆ, ಇಸ್ರಾಯೇಲರು ಕಾನಾನ್ ದೇಶವನ್ನು ಅವರು ದಾಟುವುದಕ್ಕೆ, ಅವರು ವಶಪಡಿಸಿಕೊಳ್ಳುವುದಕ್ಕೆ ಹೋಗುವಂಥ ಸಮಯದಲ್ಲಿ, ಇಸ್ರಾಯೇಲರು ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಹೋಗುವಂಥ ಸಮಯದಲ್ಲಿ ಕೆಂಪು ಸಮುದ್ರ ಅವರಿಗೆ ಅಡ್ಡವಾಗಿ ನಿಂತಹ ಸಮಯದಲ್ಲಿ ದೇವರು ಅವರ ಸಂಗಡ ಇದ್ದು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದರು, ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡಿದರು, ಯೆರಿಕೋ ಕೋಟೆಯನ್ನು ಆತನು ಒಡೆದು ಹಾಕಿದರು, ಕಾನಾನ್ ದೇಶವನ್ನು ಅವರಿಗೆ ಸ್ವಾಧೀನ ಮಾಡಿಕೊಟ್ಟರು. ಕಾರಣ ಏನೆಂಬುದಾಗಿ ನೋಡಿದಾದರೆ, ದೇವರು ಅವರ ಸಂಗಡ ಇದ್ದರು, ಮಹಿಮೆಯಾದ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿದರು. ಪ್ರಿಯರೇ, ಯೆಹೋಶುವನ ಸಂಗಡ ದೇವರಿದ್ದರು, ಕಾಲೇಬನ ಸಂಗಡ ದೇವರಿದ್ದರು, ಇಸ್ರಾಯೇಲರ ಸಂಗಡ ದೇವರಿದ್ದರು. ದೇವರು ಅವರ ಮಧ್ಯದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತಾ, ಅವರ ಮಧ್ಯದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡುತ್ತಾ ಆತನು ಚಲಿಸಿದರು. ಈ ದಿವಸ ದೇವ ಮಕ್ಕಳಾಗಿರುವ ನಮ್ಮ ಸಂಗಡ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ಭಯಂಕರ ಶೂರನಾಗಿ ನಮ್ಮ ಸಂಗಡ ಇದ್ದಾನೆ, ಮಹಿಮೆಯ ರಾಜನಾಗಿ ನಿಮ್ಮ ಸಂಗಡ ಇದ್ದಾನೆ. ಆತನು ಪರಾಕ್ರಮಿಯಾಗಿರುವಂಥ ಅರಸನು ಆತನಾಗಿದ್ದಾನೆ. ಪ್ರಿಯರೇ, ಆ ದೇವರು ನಿಮ್ಮ ಸಂಗಡ ಇರುವಾಗ, ಆತನು ನಿಮ್ಮ ಕಡೆ ಇರುವಾಗ, ನಿಮ್ಮ ಜೀವಿತದಲ್ಲಿ ಯೆರಿಕೋ ಕೋಟೆಯನ್ನು ಒಡೆದಾಕುವಂತೆ ದೇವರು ತನ್ನ ಬಲದಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡುವಂತೆ ದೇವರು ನಿಮಗೆ ತನ್ನ ಶಕ್ತಿಯನ್ನು ಕೊಡುತ್ತಾನೆ. ಕೆಂಪು ಸಮುದ್ರದ ಮೇಲೆ ನಡೆಯುವಂತೆ, ಕೆಂಪು ಸಮುದ್ರವನ್ನು ವಿಭಾಗ ಮಾಡುವಂತೆ, ಆ ರೀತಿಯ ಕಷ್ಟಗಳನ್ನು, ಹೋರಾಟಗಳನ್ನು ದೇವರು ಜಯಿಸಲು ಬೇಕಾದ ಹೊಸ ಬಲವನ್ನು ದೇವರು ನಿಮಗೆ ಕೊಡುವ ದೇವರಾಗಿದ್ದಾನೆ. ಆದ ಕಾರಣ ಕರ್ತನು ನಿಮ್ಮ ಸಂಗಡ ಇದ್ದಾನೆ. ಪ್ರಿಯರೇ, ಮನುಷ್ಯರು ನಿಮಗೆ ವಿರೋಧವಾಗಿರಬಹುದು, ಜನರು ನಿಮ್ಮನ್ನು ಕೈಬಿಟ್ಟಿರಬಹುದು, ಪರಿಸ್ಥಿತಿಗಳು ನಿಮಗೆ ವಿರೋಧವಾಗಿ ಇರಬಹುದು, ಆದರೆ ಸೇನಾಧೀಶ್ವರನಾಗಿರುವ ಯೆಹೋವನು, ಮಹಿಮೆಯ ದೇವರು ನಿಮ್ಮ ಸಂಗಡ ಇದ್ದಾನೆ. ಆ ಮಹಿಮೆಯ ದೇವರು ನಿಮ್ಮ ಸಂಗಡ ಇರುವಾಗ, ಯುದ್ಧ ವೀರನಾಗಿರುವ ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಸಂಗಡ ಇರುವಾಗ, ನೀವು ಹೋಗುವಲ್ಲೆಲ್ಲ ಆತನು ಜಯವನ್ನು ಕೊಡುತ್ತಾನೆ, ನೀವು ಹೋಗುವಲ್ಲೆಲ್ಲ ಆತನು ಸಮೃದ್ಧಿಯನ್ನು ಕೊಡುತ್ತಾನೆ, ನೀವು ಹೋಗುವಲ್ಲೆಲ್ಲ ಆತನು ಆಶೀರ್ವದಿಸ್ತಾನೆ, ನೀವು ಹೋಗುವಲ್ಲೆಲ್ಲ ತನ್ನ ಬಲದಿಂದ ತುಂಬಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ಆದ ಕಾರಣ ಆತನನ್ನು ನೋಡುತ್ತಾ ಆತನ ಜಯದಲ್ಲಿ ನಾವು ಮುಂದೆ ಸಾಗುವುದಕ್ಕೆ ನಾವು ನೆನಪಿಟ್ಟುಕೊಂಡಿರಬೇಕು. ಆ ಒಂದು
ಪರಿಜ್ಞಾನದೊಂದಿಗೆ ನಾವು ಮುಂದೆ ಸಾಗಬೇಕು. ನನ್ನ ದೇವರು ನನ್ನ ಸಂಗಡ ಇದ್ದಾನೆ ಎಂಬುವ ಪರಿಜ್ಞಾನ, ನನ್ನ ದೇವರು ನನ್ನೊಂದಿಗಿದ್ದೇನೆ ಎಂಬುವಂಥ ಆತನ ಒಂದು ಪ್ರಸನ್ನತೆಯಲ್ಲಿ ನಾವು ಚಲಿಸಬೇಕು. ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 19ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಸೊ ನಿಮಗೆ ವಿರೋಧವಾಗಿ ಬರುವಂಥ ಹೋರಾಟವೆಂಬ ಯುದ್ಧ, ಸಮಸ್ಯೆ ಎಂಬ ಯುದ್ಧ, ಅನಾರೋಗ್ಯವೆಂಬ ಯುದ್ಧ, ಸಾಲ ಬಾಧೆ ಎಂಬ ಯುದ್ಧ, ಈ ಎಲ್ಲ ಯುದ್ಧಗಳಲ್ಲಿ ದೇವರು ನಿಮ್ಮ ಸಂಗಡ ಇದ್ದು ನಿಮಗೆ ಅವುಗಳು ನಿಮ್ಮನ್ನು ಸೋಲಿಸದ ರೀತಿಯಲ್ಲಿ, ಅವುಗಳನ್ನು ನೀವು ಸೋಲಿಸುವ ರೀತಿಯಲ್ಲಿ, ಅವುಗಳ ಮೇಲೆ ಜಯವನ್ನು ಕೊಟ್ಟು ಜಯ ವೀರರನ್ನಾಗಿ ಕರ್ತನು ನಿಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಹಾಲೆಲೂಯ. ಪ್ರೇರೆ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು, ಅತಿಶಯವಾದ ಕಾರ್ಯಗಳನ್ನು ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆತ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು, ವಿಶೇಷವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿರುವ ದೇವರು. ನಿಮಗೆ ವಿರುದ್ಧವಾಗಿ ಬರುವಂಥ ಯಾವುದೇ ಸಂಗತಿಗಳು ನಿಮ್ಮನ್ನು ಜಯಿಸದ ರೀತಿಯಲ್ಲಿ ತನ್ನ ಪ್ರಸನ್ನತೆಯಿಂದ ಆವರಿಸಿ ನಿಮ್ಮ ಸಂಗಡಿದ್ದು ಜಯವನ್ನು ಕೊಟ್ಟು ನಡೆಸುವಂಥ ನಮ್ಮ ದೇವರು ಆತನಾಗಿದ್ದಾನೆ. ನಾವು ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡುವ. ಕರ್ತನೆ, ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ, ನಿಮಗೆ ಘನತೆಯನ್ನು ಸಲ್ಲಿಸ್ತೇವೆ ದೇವರೇ. ಕರ್ತನೆ, ಈ ವಾಕ್ಯಕ್ಕೋಸ್ಕರ ಸ್ತೋತ್ರ ರಾಜ. ಕರ್ತನೆ, ಈ ವಾಕ್ಯದ ಪ್ರಕಾರ ಕರ್ತನೆ ನೀವು ನಮ್ಮ ಸಂಗಡ ಇರುವುದಕ್ಕೋಸ್ಕರ ಸ್ತೋತ್ರ ದೇವರೇ. ನಿಮ್ಮ ಜಯದಲ್ಲಿ ನಮ್ಮನ್ನು ನಡೆಸಿರಿ, ನಿಮ್ಮ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಿರಿ ದೇವರೇ. ಕಷ್ಟಗಳನ್ನು, ಹೋರಾಟಗಳನ್ನು ಜಯಿಸುವುದಕ್ಕೆ ನಿಮ್ಮ ಬಲವನ್ನು ನಮಗೆ ಕೊಟ್ಟದಕ್ಕೋಸ್ಕರ ಸ್ತೋತ್ರ. ನಮ್ಮ ಜೀವಿತವನ್ನು ಆಶೀರ್ವದಿಸಿ ನಡೆಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವರ್ಗೀಯ ತಂದೆಯೇ, ಆಮೆನ್.